ನಮಸ್ತೆ ಮಕ್ಕಳೇ. ಈ ವಿಡಿಯೋ ತರಗತಿಯಲ್ಲಿ ಮಕ್ಕಳ ಇತಿಹಾಸದ 4ನೇ ಪಾಠ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀರಾ. ಮಕ್ಕಳ ಹಿಂದೆ ನೀವು ಭಾರತದ ಪ್ರಾಚೀನ ನಾಗರಿಕತೆಯ ಬಗ್ಗೆ ತಿಳ್ಕೊಂಡ್ರಿ. ಈಗ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಜಗತ್ತಿನ ಶ್ರೇಷ್ಠ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾದ ನಾಗರಿಕತೆಗಳ ಬಗ್ಗೆ ತಿಳಿಯುವುದು. ಆಯಾ ಕಾಲದ ನಾಗರಿಕತೆಗಳ ಕಾಲದಲ್ಲಿನ ಜನಜೀವನ, ಕಲೆ, ವಾಸ್ತುಶಿಲ್ಪ, ಜೀವನ ಶೈಲಿಗಳ ಬಗ್ಗೆ ತಿಳಿಯುವುದು. ಈಗಾಗಲೇ ಮಕ್ಕಳೇ ನೀವು ಭಾರತದ ಪ್ರಾಚೀನ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಸಿಂಧೂ ನದಿ ಮತ್ತು ಅದರ ಉಪನದಿಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ ಭಾರತದ ಪ್ರಾಚೀನ ನಾಗರಿಕತೆ ಬೆಳೀತು, ಅವರ ಒಂದು ಆರ್ಥಿಕ, ಸಾಮಾಜಿಕ ಮತ್ತು ಈ ಒಂದು ನಗರದ ಬೆಳವಣಿಗೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನ ನೀವು ಕಲ್ತ್ರಿ ಮಕ್ಕಳೇ. ಈ ದಿನ ನೀವು ಈಜಿಪ್ಟಿನ ನಾಗರಿಕತೆಯ ಬಗ್ಗೆ ಕಲಿತೀರ ಮಕ್ಕಳೇ. ಸಿಂಧು ಕಣಿವೆಯ ನಾಗರಿಕತೆಯಂತೆಯೇ ಜಗತ್ತಿನ ವಿವಿಧೆಡೆಗಳಲ್ಲಿಯೂ ಪ್ರಾಚೀನ ನಾಗರಿಕತೆಗಳನ್ನು ಅದರ ಸಮಕಾಲೀನ ಸಂದರ್ಭಗಳಲ್ಲಿ ನಾವು ಕಾಣುತ್ತೇವೆ. ಸಿಂಧು ಕಣಿವೆಯ ನಾಗರಿಕತೆ ಎಂದರೆ ನಮ್ಮ ಭಾರತದ ಪ್ರಾಚೀನ ನಾಗರಿಕತೆ. ಅದು ಬೆಳೆದ ಕಾಲದಲ್ಲೇ ಪ್ರಪಂಚದ ವಿವಿಧ ಭಾಗದಲ್ಲಿ ಅನೇಕ ನಾಗರಿಕತೆಗಳು ಬೆಳೀತು. ಅದ್ಯಾವುದು? ಈಜಿಪ್ಟಿನ ನಾಗರಿಕತೆ, ಮೆಸೊಪೊಟೇಮಿಯಾದ ನಾಗರಿಕತೆ ಮತ್ತು ಚೀನಾದ ನಾಗರಿಕತೆಗಳು. ಈಜಿಪ್ಟ್ ನಾಗರಿಕತೆ ಯಾವ ಖಂಡ? ಆಫ್ರಿಕಾ ಖಂಡ. ಮೆಸೊಪೊಟೇಮಿಯಾದ ನಾಗರಿಕತೆ ಏಷ್ಯಾ. ಚೀನಾದ ನಾಗರಿಕತೆ ಕೂಡ ಏಷ್ಯಾ ಖಂಡದಲ್ಲಿ ನಾವು ಕಾಣ್ತೀವಿ. ಮಕ್ಕಳಿಗಾಗಲೇ ನಾನು ಹೇಳ್ದಂಗೆ ಈ ಒಂದು ವಿಡಿಯೋ ತರಗತಿಯಲ್ಲಿ ನೀವು ಕಲಿಯೋದು ಈಜಿಪ್ಟಿನ ನಾಗರಿಕತೆ. ಮಕ್ಕಳೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಆಫ್ರಿಕಾ ಖಂಡದ ಭೂಪಟವನ್ನು. ಈ ಆಫ್ರಿಕಾ ಖಂಡದ ಭೂಪಟದಲ್ಲಿ ಹಾಗಾದರೆ ಈಜಿಪ್ಟ್ ಎಲ್ಲಿ ಬರುತ್ತೆ ಅಂದರೆ ಯಾವ ಖಂಡದಲ್ಲಿ ಬರುತ್ತೆ? ಆಫ್ರಿಕಾ ಖಂಡದಲ್ಲಿ. ಮಕ್ಕಳೇ, ಇಲ್ಲಿ ಮೇಲ್ಭಾಗದಲ್ಲೇ ಕಾಣಿಸ್ತಾ ಇದೆ ಈಜಿಪ್ಟ್ ಅಂತ ಬರೆದಿದ್ದಾರೆ ನೋಡಿ, EGYPT. ಅದ್ರ ಕೆಳಗಡೆ ನೈಲ್ ಅನ್ನೋ ಒಂದು ನದಿಯನ್ನು ಹೆಸರಿಸಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಒಂದು ತಿಳ್ಕೊಳ್ಳಿ, ಈಜಿಪ್ಟ್ ನಾಗರಿಕತೆ. ಈಜಿಪ್ಟ್ ಅನ್ನೋ ದೇಶ ಎಲ್ಲಿ ಬರುತ್ತೆ ಅಂದರೆ ಆಫ್ರಿಕಾ ಖಂಡದಲ್ಲಿ. ಅಲ್ಲಿ ಹರಿಯುತ್ತಿರುವಂತಹ ನದಿಯನ್ನು ಅಲ್ಲಿ ಗುರುತಿಸಿದ್ದಾರೆ ನೋಡಿ ಮಕ್ಕಳೇ, ನೈಲ್ ಅಂತ, NIL. ಮಕ್ಕಳೇ, ಈ ಒಂದು ನಾಗರಿಕತೆಯ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ನಾವು ಕಲಿತೀವಿ ಮಕ್ಕಳೇ. ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ನದಿಯ ಬಯಲು ಸೀಮೆ ಪ್ರದೇಶಗಳಲ್ಲಿಯೇ ಹುಟ್ಟಿಕೊಂಡಿವೆ. ಈಗಾಗಲೇ ನೀವು ಕಲ್ತಿದ್ದೀರಾ. ಯಾಕೆ ನದಿಗಳಲ್ಲಿಯೇ ಈ ನಾಗರಿಕತೆಗಳು ಬೆಳೀತು ಅಂತ ಹೇಳಿದ್ರೆ, ಅವ್ರ ಕೃಷಿಗಿರ್ಬೋದು, ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ, ದಿನನಿತ್ಯದ ಅವಶ್ಯಕತೆಗಳಿಗೆ ಎಲ್ಲದಕ್ಕೂ ನದಿಗಳ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ನದಿ ಬಯಲಲ್ಲೇ ಈ ಒಂದು ನಾಗರಿಕತೆಗಳು ಹುಟ್ಕೊಂತು. ಈಜಿಪ್ಟಿನ ನಾಗರಿಕತೆಯು ಚಿಗುರೊಡೆದದ್ದು ಇಲ್ಲಿ ಹರಿಯುವ ನೈಲ್ ನದಿಯಿಂದಾಗಿ. ಯಾವುದೇ ಒಂದು ನಾಗರಿಕತೆಗೆ ಪ್ರಮುಖ ಕಾರಣ ನದಿ. ಹಾಗೆ ಈಜಿಪ್ಟಿನ ನಾಗರಿಕತೆಗೂ ಒಂದು ನದಿ ಕಾರಣವಾಗಿತ್ತು, ಅದೇ ನೈಲ್ ನದಿ. ಇಲ್ಲಿ ದೊರೆತಿರುವ ಅವಶೇಷಗಳು ಈಜಿಪ್ಟಿನ ವೈಭವವನ್ನು ಸಾರುವಂತಹವು. ವೈಭವಯುತವಾದಂತಹ ಕೊಡುಗೆಯನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿದೆ ಈ ಈಜಿಪ್ಟ್ ದೇಶ. ಏನೇನಿದೆ ಅಲ್ಲಿ? ಪಿರಮಿಡ್ಗಳು, ಮೂರ್ತಿ ಶಿಲ್ಪಗಳು, ದೇವಾಲಯಗಳು. ಅದರೊಳಗೆ ದೊರೆತಿರುವಂತಹ ಬರಹಗಳು ಇಲ್ಲಿನ ಸಂಸ್ಕೃತಿ ಹಾಗೂ ಚರಿತ್ರೆಯನ್ನು ತಿಳಿಸುತ್ತದೆ ಮಕ್ಕಳೇ. ತುಂಬ ಈಜಿಪ್ಟಿನ ನಾಗರಿಕತೆ ಈ 3 ವಿಚಾರಗಳಿಗೆ ಪ್ರಸಿದ್ಧವಾಗಿದೆ: ಪಿರಮಿಡ್ಗಳು, ಮೂರ್ತಿ ಶಿಲ್ಪಗಳು, ದೇವಾಲಯಗಳು. ಮಕ್ಕಳೇ, ಇಲ್ಲಿ ಬಲಭಾಗದಲ್ಲಿ ಈ ಒಂದು ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ ಮಕ್ಕಳೇ, ಅದನ್ನೇ ನಾವು ಪಿರಮಿಡ್ ಅಂತ ಕರಿತೀವಿ. ಮೂರ್ತಿ ಶಿಲ್ಪ ಅಂದರೆ ನೀವು ನೋಡ್ತೀರ ಮಕ್ಕಳೇ, ಅನೇಕ ಮೂರ್ತಿಗಳನ್ನು ಕೆತ್ತನೆ ಮಾಡುವಂಥದ್ದು. ಮತ್ತು ದೇವಾಲಯಗಳು. ಈಜಿಪ್ಟಿಯನ್ನರ ಕೊಡುಗೆ. ಈಜಿಪ್ಟಿಯನ್ನರು ಅತ್ಯುತ್ತಮ ಕೃಷಿಕಾರರಾಗಿದ್ದರು. ನೀರಾವರಿಯ ಬಗ್ಗೆ ಅವರಿಗೆ ಅಪಾರವಾದ ತಿಳುವಳಿಕೆ ಇತ್ತು. ಅವರು ದೇವಾಲಯಗಳನ್ನು ಕಟ್ಟಿದರು. ಅವರು ಹುಟ್ಟು ಹಾಕಿದ ಕ್ಯಾಲೆಂಡರ್ ಸಮಯ ಮಾಪನ ಮಾಡಲು ಅತ್ಯಂತ ಉಪಯುಕ್ತವಾಗಿತ್ತು. ಅವರು ಕೃಷಿಕರಾಗಿದ್ದರು, ನೀರಾವರಿಯ ಬಗ್ಗೆ ಪ್ರಜ್ಞೆ ಇತ್ತು, ದೇವಾಲಯಗಳನ್ನ ಕಟ್ಟಿದ್ರು, ಕ್ಯಾಲೆಂಡರ್ಗಳನ್ನ ಕೂಡ ಅವರು ತಯಾರು ಮಾಡಿದರು. ಈರೋಗ್ಲೈಫಿಕ್ಸ್ ಮಕ್ಕಳೇ, ಇದೊಂದು ಈ ಸಣ್ಣ ಚಿತ್ರಣಗಳನ್ನು ಒಳಗೊಂಡಂತಹ ಒಂದು ಬರವಣಿಗೆ ಅಂತ ನಾವು ಹೇಳ್ಬೋದು ಮಕ್ಕಳೇ. ಅನೇಕ ಚಿತ್ರಗಳನ್ನ ನೀವು ಕಾಣ್ತಾ ಇದ್ದೀರಲ್ಲ, ಈ ಒಂದು ಚಿತ್ರರೂಪದ ಬರಹವನ್ನೇ ನಾವು ಈರೋಗ್ಲೈಫಿಕ್ಸ್ ಅಂತ ಕರಿತೀವಿ. ಇದಕ್ಕೆಲ್ಲದಕ್ಕೂ ಮಿಗಿಲಾಗಿ ಅವರು ಬರವಣಿಗೆಯ ಕಲೆಯನ್ನು ರೂಪಿಸಿಕೊಂಡಿದ್ದರು. ಇದು ಸಂಕೇತಗಳ ಭಾಷೆಯಾಗಿತ್ತು. ಸಣ್ಣ ಚಿತ್ರಗಳನ್ನು ಒಳಗೊಂಡ ಇದನ್ನು ಈರೋಗ್ಲಿಫಿಕ್ಸ್, ಇನ್ನೊಂದು ಹೆಸರು ಪವಿತ್ರ ಬರವಣಿಗೆ ಅಂತ ಕರೀತಾರೆ. ಮಕ್ಕಳೇ, ಇಲ್ಲಿ ಪವಿತ್ರ ಬರವಣಿಗೆಗೆ ಕೆಲವು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಸರಿ ಮಕ್ಕಳೇ, ನಾವೀಗ ಇಲ್ಲಿ ನೈಲ್ ಕಣಿವೆಯ ಬಗ್ಗೆ ತಿಳ್ಕೊತೀವಿ.
ಪ್ರತಿ ವರ್ಷವೂ ಮಳೆಗಾಲದಲ್ಲಿ ನೈಲ್ ನದಿಯು ಕಣಿವೆಯನ್ನು ಕೆರೆಯನ್ನಾಗಿಸುತ್ತಿತ್ತು. ಈ ಬೆಟ್ಟ ಗುಡ್ಡಗಳ ನಡುವಿನ ಪ್ರದೇಶವನ್ನು ಇದು ಮಳೆಗಾಲದಲ್ಲಿ ನೀರು ತುಂಬುತ್ತಿತ್ತು. ಈ ಕಣಿವೆಗಳು ಏನಾಗ್ತಿತ್ತಂತೆ, ಕೆರೆ ಆಗ್ತಿತ್ತು. ಮಳೆಗಾಲ ಮುಗಿದ ನಂತರ ನೀರು ಬತ್ತಿದ ಮೇಲೆ ಹೊಲ ಗದ್ದೆ ಹಾಗೂ ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದ ಶ್ರೇಷ್ಠವಾದ ಜೇಡಿಮಣ್ಣಿನಿಂದ ಆವೃತವಾಗಿರ್ತಿತ್ತು. ಹಾಗಾದ್ರೆ ಜೇಡಿಮಣ್ಣಿನಿಂದ ಏನಾದ್ರು ಉಪಯೋಗ ಇತ್ತಾ? ಬೆಳೆಗಳನ್ನ ಬೆಳೆಯೋಕೆ ತುಂಬ ಯೋಗ್ಯವಾಗಿತ್ತು. ನೂರಾರು ಜನರಿಂದ ಆಗುವ ಈ ಕೆಲಸವನ್ನು ಸಹೃದಯಿಯಾದ ಈಜಿಪ್ಟಿನ ನದಿಯೊಂದು ಮಾಡುತ್ತಿತ್ತು. ಸಾವಿರಾರು ಜನ ಮಾಡಬೇಕಾಗಿದ್ದಂತಹ, ನೂರಾರು ಜನ ಮಾಡಬೇಕಾಗಿದ್ದಂಥ ಕೆಲಸವನ್ನು ಈ ನದಿಯೇ ಮಾಡ್ತಾ ಇತ್ತು. ಅಷ್ಟೊಂದು ಉಪಯೋಗಕಾರಿಯಾಗಿತ್ತು ಈ ನದಿ. ಈಜಿಪ್ಟ್ ನಾಗರಿಕತೆ ಅಂದರೆ ಈ ನೈಲ್ ಕಣಿವೆ, ನೈಲ್ ನದಿ ಅನ್ನೋದು ಒಂದು ಕೊಡುಗೆ ವರವಾಗಿತ್ತು. ಹೀಗೆ ಮೊಟ್ಟ ಮೊದಲ ನಗರದ ಜನರಿಗೆ ಅದು ಆಹಾರವನ್ನು ಒದಗಿಸುತ್ತಿತ್ತು. ಅನೇಕ ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ರು. ಬೇಸಾಯಕ್ಕೆ ಒಳಗಾದ ಎಲ್ಲ ಪ್ರದೇಶಗಳು ಕಣಿವೆಯಲ್ಲಿರಲಿಲ್ಲ. ಇವರು ಸಣ್ಣ ಕಾಲುವೆಗಳು, ಬಾವಿಗಳ ಮೂಲಕ ಸಂಕೀರ್ಣವಾದ ನೀರಾವರಿ ವ್ಯವಸ್ಥೆಯನ್ನು ನಾಡಿನ ತುಂಬ ರೂಪಿಸಲು ಪ್ರಯತ್ನಿಸಿದರು. ಹಾಗಾದರೆ ಸಣ್ಣ ಕಾಲುವೆಗಳನ್ನ ನಿರ್ಮಾಣ ಮಾಡಿದ್ರು, ಬಾವಿಗಳನ್ನ ನಿರ್ಮಾಣ ಮಾಡಿದ್ರು. ಮಕ್ಕಳು, ಇವತ್ತಿಗೂ ಕೂಡ ನಾವು ಕಾಲುವೆಗಳನ್ನ ಬಳಸ್ತೀವಿ, ಬಾವಿಗಳನ್ನ ಬಳಸ್ತೀವಿ. ಸಮೃದ್ಧ ಸುಭಿಕ್ಷವಾಗಿದ್ದ ಈಜಿಪ್ಟಿನ ಕೃಷಿಕರು ಹಾಗೂ ಅಲ್ಲಿನ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಅನೇಕ ಕಲಾತ್ಮಕ ವಸ್ತುಗಳ ರಚನೆಯಲ್ಲಿಯೂ ತೊಡಗಿದ್ದರು. ಮಕ್ಕಳಿಗಾಗಲೇ ನಾವು ಹೇಳಿದ್ವಿ, ಕಾಲುವೆಗಳ ನಿರ್ಮಾಣ, ನೀರಾವರಿ ವ್ಯವಸ್ಥೆ, ಕೃಷಿ, ಕ್ಯಾಲೆಂಡರ್ ತಯಾರಿಸಿದ್ರು ಅಂತ ಅನೇಕ ವಿಚಾರಗಳನ್ನ ಹೇಳಿದ್ವಿ. ಅಷ್ಟಕ್ಕೆ ಸೀಮಿತವಾಗಿರಲಿಲ್ಲ, ಅನೇಕ ಕಲಾತ್ಮಕವಾದಂತಹ ಒಂದು ವಸ್ತುಗಳನ್ನ ಅವರು ತಯಾರು ಮಾಡ್ತಿದ್ರು. ಪ್ರಕೃತಿಯ ವಿಷಯವನ್ನು ವಿವರಿಸಲು ವ್ಯವಸ್ಥೆಯು ಪುರೋಹಿತನ ಸ್ಥಾನವನ್ನು ರೂಪಿಸಿತು. ಪ್ರಕೃತಿ ನಮ್ಮ ಸುತ್ತಮುತ್ತ ತಿಳಿಸೋದಕ್ಕೋಸ್ಕರ ಒಬ್ಬ ಪುರೋಹಿತನ ಒಂದು ಸ್ಥಾನವನ್ನು ಅದು ರೂಪಿಸಿತು. ಪುರೋಹಿತರು ಕೂಡ ಇದ್ದರು. ಇವರು ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ಹೊತ್ತಿದ್ದರು. ಈ ಪುರೋಹಿತರನ್ನಂಥವರು ಹೆಚ್ಚು ಅರಿತವರಾಗಿದ್ದರು, ವಿದ್ವಾಂಸರಾಗಿದ್ದರು. ಈ ಬರವಣಿಗೆಯ ದಾಖಲೆಗಳನ್ನೆಲ್ಲ ಅವ್ರು ಏನು ಮಾಡ್ತಾಯಿದ್ರು, ಸಂರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ಈ ಪುರೋಹಿತರಿಗೆ ಇತ್ತು. ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಹಾಗಂದ್ರೆ ಏನರ್ಥ? ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು ಅಂದರೆ ಸತ್ತೋದ ತಕ್ಷಣ ಎಲ್ಲವೂ ಮುಗಿದೋಗ್ಲಿಲ್ಲ. ಸತ್ತೋದ್ಮೇಲೂ ಕೂಡ ಇನ್ನೂ ಒಂದು ಲೋಕ ಇದೆ. ಅವರ ಆತ್ಮ ಎಲ್ಲೋಗುತ್ತಂತೆ, ದೇವತೆಯ ಬಳಿ, ದೇವ್ರ ಬಳಿ ಹೋಗುತ್ತೆ. ಅವರು ವಾಸ ಮಾಡ್ತಾರೆ ಅನ್ನುವ, ಅವರು ಪುನಃ ಅವರು ವಾಸ ಮಾಡ್ತಾರೆ. ಈ ಒಂದು ಇಹಲೋಕದ ಒಂದು ಜೀವನ ಮುಗಿದ ಮೇಲೆ ಪರಲೋಕಕ್ಕೆ ಆ ದೇವರ ಬಳಿ ಹೋಗಿ ಪುನಃ ಬಂದು ಅವರಲ್ಲಿ ಆ ಸಮಾಧಿಗಳಲ್ಲಿ ವಾಸ ಮಾಡ್ತಾರೆ ಅನ್ನೋ ನಂಬಿಕೆ ಇವರಲ್ಲಿತ್ತು ಮಕ್ಕಳೇ. ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನು ಬದುಕು ಮತ್ತು ಸಾವಿನ ಅಧಿಪತಿಯಾದ ಪ್ರಬಲ ದೈವ ಒಸಿರಿಸನಿಗೆ ನೀಡಬೇಕೆಂಬ ನಂಬಿಕೆ ಇತ್ತು. ಸರಿ, ಇವ್ರ ಪ್ರಕಾರ ಮನುಷ್ಯ ಇಹಲೋಕವನ್ನು ತ್ಯಜಿಸಿದ ಮೇಲೆ ತಾನು ಏನೇನು ಕೃತ್ಯ ಮಾಡಿದ್ದೀನಿ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ಬದುಕು ಮತ್ತು ಸಾವಿನ ಅಧಿಪತಿ, ಜೀವನ ಮಾಡೋದಕ್ಕೂ ಸಾವಿಗೂ ಒಬ್ಬ ದೇವರಿದ್ರಂತೆ. ಅವರ ಹೆಸರು ಒಸಿರಿಸ್. ಎಲ್ಲ ವರದಿಯನ್ನು ಯಾವ ದೇವ್ರಿಗೆ ಒಪ್ಪಿಸ್ಬೇಕಿತ್ತಂತೆಯೇ? ಒಸಿರಿಸ್ ಅನ್ನೋ ದೇವ್ರಿಗೆ ಒಪ್ಪಿಸ್ಬೇಕಿತ್ತಂತೆ. ಅದು ಮಾತ್ರವಲ್ಲ, ಅವರ ಆತ್ಮ ಪುನಃ ಬಂದು ಆ ಸಮಾಧಿಯಲ್ಲಿ ವಾಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಸಮಾಧಿಯಲ್ಲಿ ಅವರು ಬಳಸ್ತಾ ಇದ್ದಂಥ ವಸ್ತುಗಳನ್ನೆಲ್ಲ ಇಡ್ತಾಯಿದ್ರು ಮಕ್ಕಳೇ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಈ ಒಂದು ಶವದ ಪೆಟ್ಟಿಗೆ ರೀತಿಯಲ್ಲಿ ಮಾಡಿದ್ದಾರೆ ಮಕ್ಕಳೇ. ಇದು ಬಹುಶಃ ಇದನ್ನು ಈ ಅನೇಕ ಒಂದು ಹುಲ್ಲು ಜಾತಿಯ ಒಂದು ಇದರಿಂದ ಮತ್ತು ಈ ಅನೇಕ ನಾನಾ ರೀತಿಯ ಒಂದು ಯಾವುದರಿಂದ ಈ ಚಾಪೆಯ ಮಾದರಿಯ ಒಂದು ವಸ್ತುವಿನಿಂದ ಪೆಟ್ಟಿಗೆಗಳನ್ನ ಮಾಡ್ತಾಯಿದ್ರು ಮಕ್ಕಳೇ. ಇವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಎಂದು ಪರಿಗಣಿಸಿ ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಟ್ಟರು. ಮಕ್ಕಳಲ್ಲಿ ಇದನ್ನು ನಾವು ಮಮ್ಮಿ ಅಂತ ಕರಿತೀವಿ. ಮೊದಲನೇ ಚಿತ್ರವನ್ನು ನೋಡಿ, ಅಲ್ಲೊಂದು ಪೆಟ್ಟಿಗೆ ಆಯಿತಾ. ಈ ಒಂದು ಪೆಟ್ಟಿಗೆಯನ್ನು ಈ ಪ್ಯಾಪಿರಸ್ ಅನ್ನುವಂಥ ಹುಲ್ಲಿರ್ಬೋದು ಅಥವಾ ಚಾಪೆ ಇರ್ಬೋದು ಅದರಿಂದ ಮಾಡ್ತಿದ್ರಂತೆ. ಇವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ, ನಮ್ಮ ಈ ಒಂದು ಭೂಮಿ ಮೇಲಿರೋ ಜೀವನ ಕ್ಷಣಿಕ ಎಂದು ಲೆಕ್ಕಿಸಿ ನಂತರ ಬದುಕೋದು ತುಂಬ ಮುಖ್ಯ ಅಂದ್ಬಿಟ್ಟು ಅದಕ್ಕೆ ತುಂಬ ಹೆಚ್ಚು ತಯಾರಿಯನ್ನು ನಡೆಸ್ತಾ ಇದ್ರಂತೆ.
ಆ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗೋಸ್ಕರ ಮೀಸಲಿಟ್ರಂತೆ ಆ ಜಾಗವನ್ನು. ಈ ನಿಟ್ಟಿನ ತಯಾರಿಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ, ಯಾಕೆ ರಾಸಾಯನಿಕಗಳಿಂದ ಲೇಪಿಸ್ತಿದ್ರಂತೆ? ಇವತ್ತು ಮಕ್ಕಳೇ, ನೀವು ಇವತ್ತು ನೋಡಿದ್ರೆ ಯಾರಾದರೂ ಸತ್ತೋಗಿರೋರಿದ್ದರೆ ಏನು ಮಾಡ್ತಾರೆ, ಫ್ರೀಝರಲ್ಲಿ ಇಡ್ತಾರಲ್ಲ, ಹಾಗೆ ರಾಸಾಯನಿಕಗಳನ್ನ ಹಚ್ಚಿ ತೆಳುವಾದ ಬಟ್ಟೆಯಿಂದ ಸುತ್ತುತ್ತಾ ಇದ್ರು. ಯಾಕೆ ಅಂದರೆ ಆ ದೇಹ ಕೊಳಿಬಾರ್ದು ಅಂತ. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಯಿತು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯಲಾಗಿದೆ. ಮಕ್ಕಳೇ, ಈ ಮೊದಲನೇ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಸತ್ತ ದೇಹವನ್ನು ರಾಸಾಯನಿಕಗಳಿಂದ ಲೇಪಿಸಿ ಸಂರಕ್ಷಿಸಲ್ಪಟ್ಟಂತಹ ಒಂದು ದೇಹವನ್ನೇ ಮಮ್ಮಿ ಅಂತ ಕರೀತಾರೆ. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದಂತಹ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಮಕ್ಕಳ, ಶವಪೆಟ್ಟಿಗೆ. ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ. ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳನ್ನು, ಅಡುಗೆಯವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿತ್ತು. ಮಕ್ಕಳ, ಸಮಾಧಿ ಮಾಡಿರೋ ಸ್ಥಳಗಳಲ್ಲಿ ಏನು ಮಾಡ್ತಿದ್ರಂತೆ, ಅವ್ರು ಏನು ಆ ಸತ್ತೋಗಿರೋ ವ್ಯಕ್ತಿ ಏನೇನು ಬಳಸ್ತಾ ಇದ್ನೋ ದಿನನಿತ್ಯ ವಸ್ತುಗಳನ್ನ ಇಡ್ತಾ ಇದ್ರಂತೆ. ಒಬ್ಬ ಅಡುಗೆಯವನು ಇರ್ತಿದ್ದಂತೆ, ಒಬ್ಬ ಕ್ಷೌರಿಕನೂ ಇರ್ತಿದ್ದಂತೆ. ಯಾಕಿರ್ಬೋದು? ಆ ವಸ್ತುಗಳನ್ನ ಅವನು ಬಳಸ್ತಾನೆ. ಸತ್ತೋದ ಮೇಲೆ ಆತ್ಮ ಒಸಿರಿಸ್ ದೇವತೆ ಹತ್ರ ಪರಲೋಕಕ್ಕೆ ಹೋಗಿ ಪುನಃ ವಾಪಸ್ ಬಂದು ಅವ್ರ ದೇಹ ಎಲ್ಲಿದೆಯೋ ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿರೋ ವಸ್ತುಗಳನ್ನೆಲ್ಲ ಅವ್ರು ಉಪಯೋಗಿಸ್ತಾರೆ. ಅಲ್ಲೊಬ್ಬ ಅಡುಗೆಯವನು ಬೇಕು, ಒಬ್ಬ ಕ್ಷೌರಿಕನೂ ಬೇಕು ಅಂತ ಗೊಂಬೆಗಳನ್ನ ಅಲ್ಲಿ ಇಡ್ತಾ ಇದ್ರಂತೆ ಮಕ್ಕಳೇ. ಸತ್ತೋದ ಮೇಲೆ ಸಾವು ಅದು ಕೊನೆಯದಲ್ಲ, ಅದಾದಮೇಲೂ ಒಂದು ಸುದೀರ್ಘವಾದ ಜೀವನ ಇದೆ ಅಂತ ಈಜಿಪ್ಟಿನ ಜನ ನಂಬಿದ್ರು. ಮಕ್ಕಳೇ, ಇಲ್ಲಿ ನೋಡ್ತಾ ಇದ್ದೀರಾ ನಾನಾ ವಿಧವಾದಂತಹ ಪಿರಮಿಡ್ಗಳನ್ನು. ಇಲ್ಲಿ ಮಕ್ಕಳೇ, ಇಲ್ಲೊಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಈ ಒಂದು ಟ್ರಯಾಂಗಲ್ ಶೇಪಲ್ಲಿದೆ ಮಕ್ಕಳೇ. ನಾವು ಇದನ್ನೇ ಪಿರಮಿಡ್ ಅಂತ ಕರಿತೀವಿ. ಇದರೊಳಗಡೆ ಏನಿದೆ? ಈಗಾಗಲೇ ನೀವು ಏನು ನೋಡಿದ್ರಿ ಶವದ ಪೆಟ್ಟಿಗೆ, ಆ ಶವದ ಪೆಟ್ಟಿಗೆನ ಒಳಗಡೆ ಇಟ್ಟು ಅದ್ರ ಮೇಲೆ ಈ ರೀತಿಯ ಒಂದು ನಿರ್ಮಾಣವನ್ನು ಮಾಡ್ತಾಯಿದ್ರು ಮಕ್ಕಳೇ. ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ರಚಿಸಲಾಗುತ್ತಿತ್ತು. ಪ್ರಾರಂಭದಲ್ಲಿ ಸಮಾಧಿಗಳನ್ನ ಬೆಟ್ಟಗಳನ್ನ ಕೊರೆದು ಆ ಬೆಟ್ಟಗಳ ಬಂಡೆ ಒಳಗಡೆ ಇಡ್ತಿದ್ರು. ಕ್ರಮೇಣವಾಗಿ ಈಜಿಪ್ಟಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ, ಈಜಿಪ್ಟಿಯನ್ನರು ಉತ್ತರಕ್ಕೆ ಹೋದಂತೆ ಅಲ್ಲಿ ಮರುಭೂಮಿಯಲ್ಲಿ ಸಮಾಧಿ ಕಟ್ಟಬೇಕು. ಅಲ್ಲಿ ಯಾವುದೇ ಬೆಟ್ಟಗಳಿರಲಿಲ್ಲ. ಆಗ ಮರುಭೂಮಿಯಲ್ಲಿ ಸಮಾಧಿಯನ್ನು ಕಟ್ಟಬೇಕಾಗಿತ್ತು. ಹೀಗಾಗಿ ಚಿರನಿದ್ರೆಯಲ್ಲಿರುವವ್ರನ್ನ, ಸುಖವಾಗಿ ನಿದ್ರಿಸುವವರನ್ನು ಯಾರೂ ಕೂಡ ತೊಂದರೆ ಕೊಡಬಾರ್ದು ಅಂತ ಮೊದಲು ಈ ಒಂದು ಬೃಹತ್ ಶಿಲೆಗಳನ್ನು ಬಳಸಿ, ದೊಡ್ಡ ದೊಡ್ಡ ಕಲ್ಲುಗಳನ್ನು ಬಳಸಿ ಗೋಪುರದ ರೀತಿಯಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಚಿತ್ರ ಮಕ್ಕಳೇ, ಈ ಗೋಪುರದ ರೀತಿ ಮಾಡಿ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಪಿರಮಿಡ್ಗಳ ಗೋಪುರದ ಒಳಗಡೆ ಏನಿದೆಪ್ಪ ಅಂದರೆ ಸಮಾಧಿ. ಆ ಶವದ ಪೆಟ್ಟಿಗೆ ಒಳಗಡೆ ಮಮ್ಮಿ ಅಂದರೆ ಸತ್ತ ದೇಹ, ಅದ್ರ ಮೇಲೆ ಈ ರೀತಿಯ ಒಂದು ಕಟ್ಟಡಗಳನ್ನ ಕಟ್ತಾಯಿದ್ರು. ಈ ರೀತಿಯಲ್ಲಿ ರಕ್ಷಣೆಯನ್ನು, ಸಂರಕ್ಷಣೆಯನ್ನು ಮಾಡ್ತಾಯಿದ್ರು. ಈ ಅನೇಕ ಪ್ರಾಣಿಗಳಿಂದ, ನಾನಾ ರೀತಿಯ ಜನರಿಂದ ಈ ಸತ್ತ ದೇಹವನ್ನು ರಕ್ಷಣೆ ಮಾಡ್ತಾಯಿದ್ರು. ಮಕ್ಕಳು, ಅನೇಕ ರೀತಿಯ ಒಂದು ಮೂರ್ತಿ ಶಿಲ್ಪಗಳನ್ನು ಕೂಡ ಇಲ್ಲಿ ಕಾಣುತ್ತೀರ ಮಕ್ಕಳ ಈ ಚಿತ್ರಗಳಲ್ಲಿ ನೀವು. ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು. ಮಕ್ಕಳೇ, ಇಲ್ಲಿ ಶ್ರೀಮಂತರು ಏನು ಮಾಡಿದ್ರಂತೆ, ಯಾರಿಗಿಂತ ತಾವು ಕಡಿಮೆ ಇಲ್ಲ ಅಂತ ಎತ್ತರವಾದಂಥ ಗೋಪುರಗಳನ್ನು, ಶಿಖರವನ್ನು ಕಟ್ಟಿದ್ರು. ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆದರು. ಮಕ್ಕಳು, ಈಗಾಗಲೇ ನೀವು ನೋಡಿದ್ರಲ್ಲ ಆ ಚಿತ್ರ, ಈ ಒಂದು ಟ್ರಯಾಂಗಲ್ ಶೇಪಲ್ಲಿರುವಂಥದ್ದು, ಅದನ್ನೇ ನಾವು ಪಿರಮಿಡ್ ಅಂತ ಕರಿತೀವಿ. ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋಗಳೆಂದು ಕರೆಯುತ್ತಾರೆ. ಫ್ಯಾರೋ ಎಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಂದರ್ಥ. ಈಜಿಪ್ಟಿನ ರಾಜರುಗಳನ್ನೇ ಫ್ಯಾರೋ ಅಂತ ಕರೀತಾರೆ. ಕೃಷಿಕರು ಪ್ರಬಲನಾದ ಒಸಿರಿಸ್ಸನ ಆಳ್ವಿಕೆಯನ್ನು ಸಮ್ಮತಿಸಿದಂತೆ ಫ್ಯಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಪಿಕೊಂಡಿದ್ದರು. ಈಗಾಗಲೇ ನಿಮ್ಗೆ ಗೊತ್ತು, ಈಜಿಪ್ಟಿನ ಜನರ ಧಾರ್ಮಿಕ ನಂಬಿಕೆ ಒಬ್ಬ ದೇವರು ಇದ್ದ ಅಂತ. ಅದೇ ಥರ ಕೃಷಿಕರು ಕೂಡ ಒಸಿರಿಸ್ ಅನ್ನೋ ದೇವರು ಇದ್ದಾನೆ ಅಂತ ನಂಬಿದ್ರು. ಅದೇ ಥರ ಫ್ಯಾರೋಗಳ ಆಳ್ವಿಕೆಯನ್ನು ಕೂಡ ಅವರು ಒಪ್ಕೊಂಡಿದ್ರು. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ, 20 ಶತಮಾನ ಅಂದರೆ ಎಷ್ಟು? ಒಂದು ಶತಮಾನ ಅಂದರೆ 100 ವರ್ಷ. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಐಕ್ಸೋಸ್ ಎಂದು ಕರೆಸಿಕೊಂಡ ಅರೇಬಿಯಾದ ಕುರಿಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ಟಿನ ಮೇಲೆ ದಾಳಿ ನಡೆಸಿ 500 ವರ್ಷಗಳವರೆಗೆ ಆಳ್ವಿಕೆ ನಡೆಸಿದರು.
ಈಗ ಈಜಿಪ್ಟ್ ನಾಗರಿಕತೆಯ ಮೇಲೆ ದಾಳಿ ಮಾಡಿದವರು ಯಾರು? ಅರೇಬಿಯಾದ ಕುರಿಕಾಯುವ ಬುಡಕಟ್ಟು ಸಮೂಹದವರು, ಐಕ್ಸೋಸ್ ಅಂತ ಕರಿತೀವಿ ಅದನ್ನು. ಈಜಿಪ್ಟಿನ ಮೇಲೆ ದಾಳಿ ಮಾಡಿ ಈಜಿಪ್ಟಿನ ಜನರ ಸಂಪತ್ತನ್ನೆಲ್ಲ ದೋಚಿದ್ರು. ಯಾರು? ಐಕ್ಸೋಸ್ ಅನ್ನುವಂಥವ್ರು. ಈ ಕಾರಣದಿಂದಾಗಿ ಅವರು ಜನಪ್ರಿಯರಾಗಲಿಲ್ಲ. ಯಾರು? ಐಕ್ಸೋಸ್. ಆಶ್ರಯವನ್ನು ಹುಡುಕುತ್ತಾ ಮರಳುಗಾಡಿನಲ್ಲಿ ಅಲೆಯುತ್ತಾ ಬಂದ ಯಹೂದಿಗಳನ್ನು ಕೂಡ ಜನ ದ್ವೇಷಿಸತೊಡಗಿದರು. ಯಾವಾಗ ಈ ಐಕ್ಸೋಸ್ ಅನ್ನುವಂತಹ ವಿದೇಶಿಯರು ಬಂದು ಈಜಿಪ್ಟ್ನಲ್ಲಿ ಜನರ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ್ರು, ಯಹೂದಿಗಳನ್ನು ಕೂಡ ಈಜಿಪ್ಟಿನ ಜನ ದ್ವೇಷಿಸತೊಡಗಿದ್ರು. ವಿದೇಶಿ ಆಳ್ವಿಕೆಗೆ ಸಹಕರಿಸಿದ ಇವರು ಯಾರು? ವಿದೇಶಿ ಆಳ್ವಿಕೆಗೆ ಸಹಕರಿಸಿದ್ದು ಈಜಿಪ್ಟಿಯನ್ನರು ತೆರಿಗೆ ವಸೂಲಿ ಹಾಗೂ ಅವರ ಆಡಳಿತ ಸೇವೆಯಲ್ಲಿ ನೆರವಾದರು. ಕ್ರಿಸ್ತಪೂರ್ವ 1700ರಲ್ಲಿ ತೇಬಿಸ್ನ ಜನ ವಿದೇಶಿಯರ ವಿರುದ್ಧ ದಂಗೆ ಎದ್ದರು. ಯಾವಾಗ? ಕ್ರಿಸ್ತಪೂರ್ವ 1700ರಲ್ಲಿ. ಅವರು ಒಂದು ಸುದೀರ್ಘ ಸಂಘರ್ಷದ ನಂತರ ಐಕ್ಸೋಸರನ್ನು ಅವರ ದೇಶದಿಂದ ಹೊರಕ್ಕೆ ಬಡಿದು ಅಟ್ಟಿದರು. ಯಾರನ್ನ? ಐಕ್ಸೋಸರನ್ನು. ಯಾರು? ತೇಬಿಯಸ್ನ ಜನ. ಈಜಿಪ್ಟ್ ಮತ್ತೊಮ್ಮೆ ಸ್ವತಂತ್ರವಾಯಿತು. ಹಾಗಾದರೆ ಈ ತೇಬಿಯಸ್ನ ಜನ ಅಂದರೆ ಎಲ್ಲಿನ ಜನ? ಈಜಿಪ್ಟಿನ ಜನ ಈ ಐಕ್ಸೋಸರನ್ನು ಅವರ ದೇಶದಿಂದ ಹೊರಗೆ ಹಟ್ಟಿದರು. 1000 ವರ್ಷಗಳ ತರುವಾಯ ಅಸಿರಿಯಾದ ಸಾರ್ಡಾನಫಲಸ್ನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತು. ಇದಾದಮೇಲೆ 1000 ವರ್ಷಗಳ ತರುವಾಯ ಅಸಿರಿಯಾದ ಸಾರ್ಡಾನಫಲಸ್ನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತು. ಯಾವುದು? ಈಜಿಪ್ಟ್. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕಂಬೆಸಿಸ್ಸನು ಈಜಿಪ್ಟನ್ನು ವಶಪಡಿಸಿಕೊಂಡನು. ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಈಜಿಪ್ಟಿನ ನಾಗರಿಕತೆ ಅವನತಿಯನ್ನು ಹೊಂದಿರ್ಬೋದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊತೀವಿ ಮಕ್ಕಳೇ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕಂಬೆಸಿಸ್ ಅನ್ನುವಂಥವನು ಈಜಿಪ್ಟನ್ನು ವಶಪಡಿಸಿಕೊಂಡನು. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರನು ಪರ್ಷಿಯಾವನ್ನು ವಶಪಡಿಸಿಕೊಂಡನು. ಈಜಿಪ್ಟ್ ಮೆಸಡೋನಿಯಾದ ಪ್ರಾಂತ್ಯವಾಯಿತು. ಅಲೆಕ್ಸಾಂಡರ್ನ ಸೇನಾಧಿಪತಿಯೊಬ್ಬ ಈಜಿಪ್ಟಿನ ರಾಜರ ದೊರೆಯೆಂದು ಗುರುತಿಸಲ್ಪಟ್ಟನು. ಒಂದು ತಿಳ್ಕೊಳ್ಳಿ ಮಕ್ಕಳೇ, 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕಂಬೆಸಿಸ್ ಈಜಿಪ್ಟನ್ನು ವಶಪಡಿಸ್ಕೊಂಡ. ಕ್ರಿಸ್ತಪೂರ್ವ 4ರಲ್ಲಿ ಅಲೆಕ್ಸಾಂಡರ್ ಪರ್ಷಿಯಾವನ್ನು ವಶಪಡಿಸ್ಕೊಂಡ. ಆಮೇಲೆ ಅಲೆಕ್ಸಾಂಡರ್ನ ವಶಕ್ಕೆ ಬಂತು ಯಾವುದು? ಈಜಿಪ್ಟ್ ಅನ್ನೋದು ಮೆಸಡೋನಿಯಾ ಅಂದರೆ ಯಾರ ನಿಯಂತ್ರಣಕ್ಕೆ ಇದ್ದದ್ದು? ಯಾರ ನಿಯಂತ್ರಣದಲ್ಲಿತ್ತು? ಅಲೆಕ್ಸಾಂಡರ್. ಹಾಗಾದರೆ ಈಜಿಪ್ಟ್ ಯಾರ ವಶ ಆಯಿತು? ಅಲೆಕ್ಸಾಂಡರ್. ಹೀಗಾಗಿ ಅಲೆಕ್ಸಾಂಡರ್ನ ಒಬ್ಬ ಸೇನಾಧಿಪತಿ ಈಜಿಪ್ಟಿನ ರಾಜ ದೊರೆ ಎಂದು ಕರೆಯಲ್ಪಟ್ಟ. ಮತ್ತು ಇಲ್ಲೊಬ್ಬಳು ರಾಣಿ ಬಗ್ಗೆ ಕಲಿತೀರ. ಈಜಿಪ್ಟಿನ ರಾಣಿ, ಅವಳ ಹೆಸರು ಕ್ಲಿಯೋಪಾತ್ರ. ಟಾಲೆಮಿಯ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ್ದು ಈತನೇ. ಯಾರು? ಅಲೆಕ್ಸಾಂಡರ್. ಕಟ್ಟಕಡೆಯದಾಗಿ ಕ್ರಿಸ್ತಪೂರ್ವ 39ರಲ್ಲಿ ರೋಮನರು ಬಂದರು. ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ ದೇಶವನ್ನು ರಕ್ಷಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿದಳು. ಈ ಟಾಲೆಮಿಯ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ್ದು ಈತನೇ ಅಂದರೆ ಯಾರು ನಿರ್ಮಿಸಿದಂಥವನು? ಈ ಒಂದು ಅಲೆಕ್ಸಾಂಡರ್ನ ಸೇನಾಪತಿ. ಕಟ್ಟಕಡೆಯದಾಗಿ ಕ್ರಿಸ್ತಪೂರ್ವ 39ರಲ್ಲಿ ರೋಮನರು ಬಂದರು. ಈಜಿಪ್ಟಿನ ಕಡೆಯ ರಾಣಿ ಈ ಕ್ಲಿಯೋಪಾತ್ರ ಅನ್ನುವಂಥವಳು ರೋಮನರ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಈಜಿಪ್ಟನ್ನು ಸಂರಕ್ಷಣೆ ಮಾಡಿದ್ಲು. ಅವರ ತುಕಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನರು ಹೆಚ್ಚು ಹೆದರುತ್ತಿದ್ದರು ಎನ್ನುವ ಮಾತಿದೆ. ತುಂಬ ಸುಂದರಿಯಾಗಿದ್ಲು, ಸೌಂದರ್ಯವತಿಯಾಗಿದ್ಲು. ಹಾಗಾಗಿ ಅವಳ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನರು ಹೆದರುತ್ತಾ ಇದ್ರಂತೆ. ಅವಳು ಅತ್ಯಂತ ಯಶಸ್ವಿಯಾಗಿ 2 ಬಾರಿ ಆಕ್ರಮಣ ನಡೆಸಿದ ರೋಮನರ ಹೃದಯದ ಮೇಲೆ ದಾಳಿ ನಡೆಸಿದ್ದಳು. ರೋಮನರನ್ನು ಸೋಲಿಸಿದ್ಲು. ಆದರೆ ಕ್ರಿಸ್ತಪೂರ್ವ 30ರಲ್ಲಿ ಸೀಸರ್ ಉತ್ತರಾಧಿಕಾರಿ ಅಳಿಯ ಅಗಸ್ಟಸನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನು ಪರಾಭವಗೊಳಿಸಿದ. ಸೀಸರನ ಯಾರು? ಅಳಿಯ ಅಗಸ್ಟಸ್. ಸೀಸರನ ಅಳಿಯ ಅಗಸ್ಟಸ್ ಅವಳ ಕ್ಲಿಯೋಪಾತ್ರ ಎನ್ನುವಂಥ ಅವಳ ಸೌಂದರ್ಯಕ್ಕೆ ಮಾರು ಹೋಗದೆ ಆಕೆಯ ಸೈನ್ಯವನ್ನು ಸೋಲಿಸ್ಬಿಟ್ಟ. ಯಾರು ಸೋಲಿಸಿದವನು? ಅಗಸ್ಟಸ್. ಅವನನ್ನು ಅಗಸ್ಟ ಅಂತ ಕೂಡ ಕರಿತೀವಿ. ಆದರೆ ಆಕೆಯನ್ನು ಕೊಲ್ಲದೆ ಜೀವ ಉಳಿಸಿದನು. ಯಾರು? ಅಗಸ್ಟ್ ಅಂತ ಕೂಡ ಕರಿಬೋದು. ಆದರೆ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದು ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಳು. ಅವಳನ್ನು ಸಾಯಿಸಲಿಲ್ಲ. ಅವಳನ್ನು ರೋಮನರು ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಭಾವಿಸಿ ಅವಳು
ಆ ರೀತಿಯಲ್ಲಿ ಸೋತು ಅವರೊಂದಿಗೆ ಪಲಾಯನ ಮಾಡುವಂಥದ್ದು, ಹೋಗುವಂಥದ್ದು ಅವಳಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಕ್ಲಿಯೋಪಾತ್ರ ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಮಕ್ಕಳೇ, ಹಾಗಾದರೆ ಈ ಒಂದು ತರಗತಿಯಲ್ಲಿ ನೀವು ಕಲಿತಂಥ ಅಂಶಗಳೇನು? ಈಜಿಪ್ಟಿನ ನಾಗರಿಕತೆ ಬೆಳವಣಿಗೆ ಹೊಂದೋದಕ್ಕೆ ನೈಲ್ ನದಿ ಯಾವ ರೀತಿಯಲ್ಲಿ ಅದು ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ, ಅವರ ಧಾರ್ಮಿಕ ಜೀವನ ಹೇಗಿತ್ತು, ನಂತರ ಈ ಒಂದು ಈಜಿಪ್ಟಿಯನ್ನರ ನಾಗರಿಕತೆಯ ಒಂದು ಅವನತಿಗೆ ಕಾರಣವಾದಂತಹ ಮನೆತನಗಳು ಯಾವುದು ಅನ್ನೋದನ್ನು ಕಲ್ತ್ರಿ ಮಕ್ಕಳೇ. ಬಹುಶಃ ಈ ಪಾಠ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಪ್ರಶ್ನೆ ಬರ್ಕೊಳ್ಳಿ ಮಕ್ಕಳೇ. ಪಿರಮಿಡ್ಡುಗಳ ಬಗ್ಗೆ ಲಘು ಟಿಪ್ಪಣಿಯನ್ನು ಬರೆಯಿರಿ. ಪಿರಮಿಡ್ಡುಗಳ ಬಗ್ಗೆ ಲಘು ಟಿಪ್ಪಣಿಯನ್ನು ಬರೆಯಿರಿ. ಧನ್ಯವಾದಗಳು ಮಕ್ಕಳೇ.